ಓಕೆ ಇಲ್ಲಿ ನೋಡ್ರಿ ಆಲ್ರೆಡಿ ಈಗ ಮಧ್ಯಾಹ್ನ ಊಟದ ರೆಡಿ ಆಗತ್ತ. ಹೌದು. ಅಂದ್ರೆ ಇವತ್ತು ಈಗ ಮಾಡಲ್ಲ, ಬೇಸಿಗೆ ಒಳಗ ಇವಾಗ ಏನೋ ವಿಶೇಷ. ಇವಾಗ ಮೊದಲೇ ಇದೇ ನಮ್ದು ಮೂಲ ಪ್ರಸಾದ, ಆಶ್ರಮದ ಪ್ರಸಾದ ನುಚ್ಚೆ. ಹೀಗೆ ನಾವು ಉಪ್ಪಿಟ್ಟು ಮಾಡ್ತೀವಿ, ಒಂದೊಂದ್ ದಿವಸ ಅವಲಕ್ಕಿ, ಪಲಾವು, ಈ ತರ ದಿನ ಒಂದೊಂದು ರೀತಿ ಬೇರೆ. 40 ವರ್ಷ ಆಯ್ತು. ನಿರಂತರ ನಿರಂತರ. ಅದೊಂದು ಇದೊಂದು ನೋಡೇ ಇಲ್ಲ ನಾವು. ಹೌದಾ? ಸರಿಗಮ ಪದನಿ ಸಾವಿರದ ಶರಣು. ಈಗ ಭಕ್ತರಿಗಾಯ್ತ್ರಿ ಮತ್ತ ಯಾರು ಇಲ್ಲಿ ವಿದ್ಯಾರ್ಥಿಗಳಿಗಾಯ್ತ್ರಿ ಊಟದ ವ್ಯವಸ್ಥೆ ಇದೇ ಹಾಲ್ನಲ್ಲಿ ಆಗುತ್ತೆ. ಅಂದ್ರೆ 3 ಹೊತ್ತು? 3 ಹೊತ್ತು ಇದೆ. ಬೆಳಿಗ್ಗೆ ಟಿಫಿನ್, ಮಧ್ಯಾಹ್ನದ ಊಟ, ರಾತ್ರಿ ಊಟ. 3 ಹೊತ್ತು ನಡೀತಾನೆ ಇರ್ತೈತೆ ಅಂದ್ರೆ ಈಗ ವೀಕ್ಲಿ ಇರಂಗಿಲ್ಲ, ಒಟ್ಟು 3 ಯಾವ ಬಂದ್ ಅನ್ನೋದು ಇರುದಿಲ್ಲ. ಕೋವಿಡ್ ನಲ್ಲೂ ಕೂಡ ಪ್ರಸಾದ ವ್ಯವಸ್ಥೆ ನಿಂತಿಲ್ಲ ನಮ್ಮ ಆಶ್ರಮದ ವಿಶೇಷ. ಯಾವ ಅಧಿಕಾರಿಗಳಾಗ್ಲಿ ಸರ್ಕಾರ ನಿಯಮಗಳ ಕಟ್ಟುನಿಟ್ಟುಗಳು ಇದ್ರು ಕೂಡ ಇಲ್ಲಿಂದ ನಾವು ಹೊರಗಡೆ ಬಂದಂತ ಜನರಿಗೆ ನಮ್ಮ ವಾಹನ ಮುಖಾಂತರ ಫುಡ್ ಪ್ಯಾಕೇಜ್ ಮಾಡಿ ಅದನ್ನೆಲ್ಲ ನಾವು ಭಕ್ತರಿಗೆ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಪಬ್ಲಿಕ್ ಇರ್ಬೋದು, ಅವ್ರಿಗೆಲ್ಲ ಆಶ್ರಮದಿಂದ ಆಹಾರವನ್ನ ಸಪ್ಲೈ ಮಾಡಿದ್ವಿ. ಓಕೆ. ಈಗ ಇಲ್ಲಿ ಅಂದ್ರೆ ಆಹಾರ ಸಪ್ಲೈ ಮಾಡೋದಂದ್ರೆ ಅಡಿಗೆ ಅಡಿಗೆ ರೂಮ್ ನೋಡೋಣ. ಅದಕ್ಕೂ ಮುಂಚೆ ಇವೆಲ್ಲ ನೋಡ್ಬೋದ್ರೆ? ನೋಡ್ಬೋದು. ಇಲ್ಲಿ ನೋಡ್ರಿ, ಇದೆಲ್ಲ ಆಗಿರುವಂತ ಹಳೆ ನಮ್ಮ ನೆನಪುಗಳು, ಶಿಷ್ಯ ಬಳಗ ಎಲ್ಲ ಗುರು ಬಂದು, ಹಿರಿಯ ಗುರು ಬಂದು ನೋಡ್ರಿ. ಅಲ್ಲೆಲ್ಲ ಸಂಗೀತಕ್ಕೂ ಕೂಡ ಹೋಗ್ತೀರ? ಹೌದು. ಯಾರಿಗಾರು ಅಂದ್ರೆ ಅರಿವು ಮೂಡ್ಸಕ್ಕೆ? ಹೌದೌದು. ದೇವ್ರ ಬಗ್ಗೆ. ಹೌದು. ಇಲ್ರಿ ಅದ? ಓಕೆ. ಓಕೆ. ಹೌದು, ಕರೆಕ್ಟ್. ಭೀಮ್ಸಿಂಗ್ ಜೋಶಿ ಅವರು, ಬಿಸ್ಮಿಲ್ಲಾ ಖಾನ್ ಅವರು, ಡಾಕ್ಟರ್ ರಾಜ್ಕುಮಾರ್ ಅವರು. ಇದು ಬಂದ್ಬಿಟ್ಟು ಅವ್ರದೇ ಆದ ಒಂದು ವಾಹನ, ಮೊದಲಿನ ವಾಹನ, ಊರು ಪ್ರಚಾರ ಮಾಡ್ಕೊಂಡು ಹೋಗ್ತಾ ಇರೋದು. ಅದೇ ರಾಜ್ಕುಮಾರ್ ಅವ್ರ ಜೊತೆ ಅವ್ರ ಕಾರ್ಯಕ್ರಮಗಳು ಮದ್ರಾಸ್ನಲ್ಲಿ ಆಯ್ತು ಕಾರ್ಯಕ್ರಮ. ಇದು ಮದ್ರಾಸ್ ಅಲ್ಲ? ಅಡಿಗೆ ದಾಸೋಹ ಏನಿದೆ, ದಾಸೋಹ ನಡೆಯೋ ಪ್ಲೇಸ್ ಇದೆ. ದಾಸೋಹ ಅಡಿಗೆ ರೂಮ್ ಅಡಿಗೆ ಮನೆಯಲ್ಲಿ ಡೈಲಿ ಸುಮಾರು 3,000 ಜನ ಮಧ್ಯಾಹ್ನದಲ್ಲಿ ಊಟ ಡೈಲಿ. ರಾತ್ರಿ ಹೊರಗಲ್ ಜನ ಕಡಿಮೆ ಇರ್ತಾರೆ, ಭಕ್ತರು ಕಡಿಮೆ ಇರ್ತಾರೆ, ಕೇವಲ ವಿದ್ಯಾರ್ಥಿಗಳು ಇರ್ತಾರೆ. ಮಧ್ಯಾಹ್ನದ ಊಟಕ್ಕೆ ಹೊರಗೆ ಸುಮಾರು ಜನ ಭಕ್ತರು ಬರ್ತಾರೆ. ಯಾರಿಗೂ ನಾವು ಯಾರಿಗೂ ನಿರ್ಬಂಧ ಇಲ್ಲ, ಯಾರು ಬಂದ್ ಬರ್ಬೋದು. ಇಲ್ಲಿ ಯಾವುದೇ ರೀತಿಯಿಂದ ಜಾತಿ ಪಂಥದ ಬಗ್ಗೆ ಭೇದ ಭಾವನೆ ಇಲ್ಲ. ಆಶ್ರಮದಲ್ಲಿ ಇರುವಂತ ವಿದ್ಯಾರ್ಥಿಗಳು ಸರ್ವ ಧರ್ಮದವರು ವಿದ್ಯಾರ್ಥಿಗಳು ವಾಸ್ತವ ಕೂಡ ಇದೆ. ಅಡ್ಮಿಷನ್ ತಗೊಂಡಂತವ್ರು, ಪ್ರವೇಶ ಪಡೆದುಕೊಂಡು ವಿದ್ಯಾರ್ಥಿಗಳು ಎಲ್ಲ ಧರ್ಮದವರು ಇದ್ದಾರೆ. ಯಾವ ಧರ್ಮದವರು ಇಲ್ಲ ಅಂತಲ್ಲ, ಆ ಧರ್ಮದ ಭೇದ ಭಾವ ಅಂತೂ ಇಲ್ಲ. ಆ ನಿಟ್ಟಿನಲ್ಲಿ ಸರ್ವ ಧರ್ಮದ ವಿದ್ಯಾರ್ಥಿಗಳು ಇಲ್ಲಿ ಪ್ರವೇಶ ಪಡೆದು. ಆಲ್ಮೋಸ್ಟ್ ಎಷ್ಟು ಹೇಳಿದ್ರಿ ವಿದ್ಯಾರ್ಥಿಗಳ? ಸುಮಾರು 1200-1500 ಮಕ್ಕಳು. 1200-1500 ಅಂದ್ರೆ ಡೈಲಿ ಅವ್ರಿಗೆ ಊಟದ ವ್ಯವಸ್ಥೆ ಆಯ್ತು, ಉಳ್ಕೊಳ್ಳೋಕೆ ವ್ಯವಸ್ಥೆ ಆಯ್ತು. ಮಾಡ್ಬೇಕು ಅಂದ್ರೆ ಒಂದ್ ಸ್ವಲ್ಪ ಕಷ್ಟ ಏನ್ ಅನ್ಸಲ್ಲ? ಇದೆ, ಕಷ್ಟ ಇದೆ. ಇವಾಗಲೇ ಸುಮಾರು ಇಲ್ಲಿವರೆಗೆ ಈಗ ನಡೆದು ಬಂದಂತ ಆಶ್ರಮ ಸರ್ಕಾರ ಯಾವುದೇ ಒಂದು ಸಹಕಾರದಿಲ್ಲ. ಕೇವಲ ಭಕ್ತರ ಮುಖಾಂತರ ಬಂದಂತ ಕಾಣಿಕೆ, ದವಸ ಧಾನ್ಯ, ಅವ್ರ ದಾನಿಗಳು ಕೊಟ್ಟಂತ ಕಾಣಿಕೆ, ದೇಣಿಗೆ, ಇದರ ಮುಖಾಂತರ ಇವತ್ತ ಇಲ್ಲಿವರೆಗೆ ಆಶ್ರಮ ನಡ್ಕೊಂಡು ಸರ್ಕಾರದ ಯಾವುದೇ ಸೌಲಭ್ಯವನ್ನು ಇಲ್ಲಿವರೆಗೆ ಪಡೆದುಕೊಂಡಿಲ್ಲ, ಆಗಿನೂ ಇಲ್ಲ. ಅಂದ್ರೆ ನಾವು ಕೇಳಿದಿರ ಪುಟ್ಟರಾಜ್ ಗವಾಯಿಗಳು ಈ ರೀತಿ ಸಂಸ್ಥೆ ಮಾಡ್ಬೇಕಂತ ಹೇಳ್ಬಿಟ್ಟು ಅಲ್ಲೆಲ್ಲ ಹೋಗ್ಬಿಟ್ಟು ಅಂದ್ರೆ ದೇಣಿಕೆ ಬಡಿಯೋದು ಆತರ ಎಲ್ಲ ಮಾಡ್ತಿದ್ರು. ಕಾರ್ಯಕ್ರಮ ಮಾಡ್ತಿದ್ರು. ಇತ್ತೀಚಿನ ದಿನಮಾನ ಅವ್ರಿಗೆ ಏನು ವಯೋ ಇದು ಬಂದಾಗ ಆ ಸಂದರ್ಭದಲ್ಲಿ ಕೆಲವು ಕಡೆ ಹೋಗುದು ಅವ್ರಿಗೆ ಸ್ವಲ್ಪ ತೊಂದರೆ ಆಗ್ತೈತ, ಆರೋಗ್ಯದ ತೊಂದರೆಯಿಂದ, ಅವ್ರ ಏಜ್ ಇದೆ. ಅದರ ಪೂರ್ವದಲ್ಲಿ ಪ್ರತಿ ಗ್ರಾಮಕ್ಕೆ ಹೋಗಿ ಕಾರ್ಯಕ್ರಮ ಮಾಡಿ ಅಲ್ಲಿಂದ ದವಸ ಧಾನ್ಯಗಳನ್ನ ಸಂಗ್ರಹ ಮಾಡ್ಕೊಂಡು ಆಶ್ರಮ ನಡೆಸ್ಕೊಂಡು. ಹೌದು, ಅದೆಲ್ಲ ಕೇಳಿದ್ವಿ. ಬನ್ನಿ ಇವಾಗ ಅಡುಗೆ ರೂಮ್ ನೋಡೋಣ. ಈಗ ಪ್ರತಿದಿನ 1200 - 1500 ಜನಕ್ಕೆ ಊಟ ಮಾಡೋದು ಅಂದ್ರೆ ಅಡಿಗೆ ಮಾಡೋದು ಅಂದ್ರೆ ಏನ್ ಕಡಿಮೆ ಅಲ್ಲ. ಬರ್ರಿ ಹೋಗೋಣ ಅಂತ. ಅಲ್ಲ 2000-3000 ಜನ. 2000-3000 ಜನ ಮಧ್ಯಾಹ್ನ. ಓಕೆ. ಈಗ ದವಸ ಧಾನ್ಯಗಳನ್ನ ಕೂಡಿಟ್ಟಿರ್ತೀರ? ದವಸ ಧಾನ್ಯದ್ದು ಆ ಕಡೆ ಇದ್ರಿ, ಬೇರೆ ಕಡೆ ಐತ್ರಿ. ಇಲ್ಲಿ ಬಂದ್ಬಿಟ್ಟು ಬೋರ್ಡಿಂಗ್
ಅಡಿಗೆ ಮಾಡಿ ಅಡಿಗೆ ಅಡಿಗೆ ಮನೆ. ಇಲ್ಲಿ ಸೌದೆಗಳು ನೋಡ್ರಿ, ಸೌದೆಗಳೆಲ್ಲ ಎಲ್ಲಿ ಇದ್ರಿ? ಇದು ಆಲ್ಮೋಸ್ಟ್ ಇಲ್ಲ, ಇದನ್ನ ನಾವು ಪರ್ಚೇಸ್ ಮಾಡಿದ್ರಿ? ತೊಂಬರ್ತಾರೆ, ನಾವೇ ಖರೀದಿ ಮಾಡ್ತೀವಿ. ಓಕೆ ಓಕೆ. ಇಲ್ಲಿ ನೋಡ್ರಿ ಆಲ್ರೆಡಿ ಈಗ ಮಧ್ಯಾಹ್ನ ಊಟದ ರೆಡಿ ಆಗತ್ತೆ. ಹೌದು. ಇದು ಏನ್ರಿ ಸಾಂಬಾರ್ ರೀ? ಓಕೆ, ಮಧ್ಯಾಹ್ನ ಊಟದ ಸಾಂಬಾರ್ ರೆಡಿ ಆಗತ್ತೆ. ಈಗ ಬೆಳಿಗ್ಗೆ ನಾಷ್ಟಾಕ್ ಆತಂದ್ರ ನಾಷ್ಟಾಕ್ ಏನ್ ನೀವು ಒಲಿ ಹೊತ್ತಿಸ್ತೀರಿ? ರಾತ್ರಿ ಪೂರಾ ರಾತ್ರಿ ತನಕ ನಿರಂತರ? ಹೌದಾ? ಓಕೆ ಓಕೆ. ರಾತ್ರಿ ಆದ್ರೂ ಇರ್ತದ್ರಿ? ರೆಡಿ ಇದ್ದಂಗ ಇರ್ತೈತ್ರಿ. ಇವಾಗ ಆಲ್ಮೋಸ್ಟ್ ಏನೇನ್ ಎಲ್ಲ ಇರ್ತೈತ್ರಿ ಭಕ್ತರಿಗೆ ಆಯ್ತು ಮತ್ತ ಇಲ್ಲಿರೋ ವಿದ್ಯಾರ್ಥಿಗಳಿಗೆ? ಊಟದ ವ್ಯವಸ್ಥೆ ಬೆಳಿಗ್ಗೆ ನಾವು ಉಪ್ಪಿಟ್ಟು ಮಾಡ್ತೀವಿ, ಒಂದೊಂದ್ ದಿವಸ ಅವಲಕ್ಕಿ, ಪಲಾವ್, ಈ ತರ ದಿನ ಒಂದೊಂದು ರೀತಿ ಬೇರೆ ಎಲ್ಲ ಐಟಮ್ಸ್ ವಿಶೇಷ. ಇಡ್ಲಿನಾದ್ರೂ ಇಡ್ಲಿ ಕೂಡ ಮಾಡಿಸ್ತೀವಿ, ಪುರಿ ಮಾಡಿಸ್ತೀವಿ. ಅದಂತ ಸಂದರ್ಭ ಹೆಂಗ್ ಬರ್ತೈತೆ ಹಂಗ ಐಟಮ್ಸ್ ಯಾವ್ದು ಇಲ್ಲ. ಅದೇ ಉಪ್ಪಿಟ್ಟು, ಪಲಾವ್, ಅವಲಕ್ಕಿ ಒಗ್ಗರಣೆ, ಪುರಿ, ಇಡ್ಲಿ, ಈ ತರ. ಮಧ್ಯಾಹ್ನ ರೀ ಶಿರಾ, ಅನ್ನ ಸಾರು ಪಲ್ಯ, ಗೋಧಿಗೆ ಅನ್ನ ಸಾರು ಪಲ್ಯ. ಯಾವ ತರ ಅಭಿಲಾಷದ ಪ್ರಕಾರ ಅವ್ರ ಮನೇಲಿ ಯಾವ್ದೇ ಈಗ ಇಲ್ಲೆಲ್ಲ ಲೋಕಲ್ ಗದಗ ಬಿಟಗೇರಿ ಜನ ಅವ್ರ ಮನೆಯಲ್ಲಿ ಯಾರದ ಹುಟ್ಟುಹಬ್ಬ ನಿಮಿತ್ತ ಇಲ್ಲಿಗೆ ದಾಸೋಹ ಪದ್ಧತಿ ಈಗ ಸುಮಾರು ಒಂದು 12 ವರ್ಷದಿಂದ ಬಹಳ ಹೆಚ್ಚಿದೆ. ಅವ್ರ ಮನೇಲಿ ಯಾವ್ದೇ ಕಾರ್ಯಕ್ರಮ ಇದ್ರು ಇಲ್ಲಿ ದಾಸೋಹ ಮಾಡ್ತಾರೆ. ಅವ್ರ ಇಲ್ಲಿ ಏನಿದೆ ಅಂದ್ರೆ ಒಬ್ಬೊಬ್ರು ಹೆಸರುಬೇಳೆ ಪಾಯಸ, ರೈಸ್ ಪಲ್ಯ ಈ ತರ ಮಾಡ್ತಾರೆ. ದುದುಗಿ ಪಲ್ಯನ ಸಾಂಬಾರ್ ಮಾಡ್ತಾರೆ, ಸಿರಾ ಪಲ್ಯನ ಸಾಂಬಾರ್ ಮಾಡ್ತಾರೆ. ಅವ್ರಿಗೆ ಇಂತಿಷ್ಟು ಅಂತೇಳಿ ಒಂದಿನ ದಾಸೋಹ ದೇಣಿಗೆ ಅಂತ ಅಂದ್ರೆ ಒಂದ್ ಹೊತ್ತಿಂದ ಮಾಡ್ತೇನೆ. ಒಬ್ರದ್ದು, ಇಬ್ರದ್ದು, ಮೂವರದು ಇರುತ್ತೆ. ಹೌದಾ? ದಾಸೋಹದ್ದು ಒಬ್ರದಂತೂ ಸಿಗೋದಿಲ್ಲ. ರೆಗ್ಯುಲರ್ ಆಗಿ ಒಬ್ರದ್ದು ದಾಸೋಹ ಇದ್ದೇ ಇರುತ್ತೆ. ಇಲ್ಲಿ ನೋಡ್ಬೋದು ದಾಸೋಹದ ಇಷ್ಟೇ ಅಲ್ರಿ ಇರೋದ? ಹಿಂದ್ಗಡೆ ಇದು ಸ್ಟೋರ್ ರೂಮ್ ಇದೆ. ಸ್ಟೋರ್ ರೂಮ್ ಲಾಕ್ ಮಾಡ್ಕೊಂಡು. ಓಕೆ ಓಕೆ. ಇವತ್ತಿನ ವಿಶೇಷ ವಿಶೇಷ ಅಂದ್ರೆ ಇವತ್ತು ನುಚ್ಚು ಅಂತ ಸಂಗಟಿ, ಜೋಳದ ನುಚ್ಚು ಅಂದ್ರೆ ಇವತ್ತು ಈಗ ಮಾಡಲ್ಲ. ಬೇಸಿಗೆ ಒಳಗ ಇವಾಗ ಏನೋ ವಿಶೇಷ. ಇವಾಗ ಮೊದಲೇ ಇದೇ ನಮ್ದು ಮೂಲ ಪ್ರಸಾದ, ಆಶ್ರಮದ ಪ್ರಸಾದ ನುಚ್ಚೆ, ಜೋಳದ ಸಂಗಟಿನೇ ಮೂಲ ಪ್ರಸಾದ. ಇವಾಗ ಸ್ವಲ್ಪ ಇದೆಲ್ಲ ಚೇಂಜಸ್ ಆಗಿಂದ ಸಂಗಟೆ ನಮ್ಗೆ ಈಗ ವಿಶೇಷ ಆಗಿದೆ. ಸುಮಾರು ವರ್ಷ ಅವ್ರೇನ್ ಹೇಳ್ತಾರ ಹೇಳಿದೆ ಇವತ್ತು ಅದು ಕೂಡ ವಿಶೇಷ. ನಮ್ಮ ಮಕ್ಕಳಿಗೆ ಇದು ಉಳಿಯೋದೇನೆ ಇಲ್ಲ ಮಧ್ಯಾಹ್ನದೊಳಗ ಅಂದ್ರೆ ವಿಶೇಷ ಆಗತ್ತಲ್ಲ. ಹೌದ್ರಿ, ಟೇಸ್ಟ್ ಇರ್ತೈತ್ರಿ, ಆರೋಗ್ಯಕ್ಕೆ ಒಳ್ಳೇದು. ನಮ್ಮ ಉತ್ತರ ಕರ್ನಾಟಕದ ಗೊತ್ತಲ್ಲ ನಿಮ್ಗೆ. ಹೌದೌದ್ರಿ, ಎಲ್ಲ ಆಶ್ರಮದ ಮಠದ ಮಾನ್ಯಗಳಲ್ಲಿ ಸಂಗಟಿ ಸಾರು, ಅಂಬ್ಲಿ. ಇಲ್ಲಿ ಅಡಿಗೆ ಯಾವ ರೀತಿ ಅಡಿಗೆ ಮಾಡೋ ಭಟ್ರು? ಇಲ್ಲ, ಅಡಿಗೆ ಮಾಡೋ ಎಲ್ಲ ತಾಯಂದ್ರ ಇದಾರೆ ಇಲ್ಲಿ. ಅವರೆಲ್ಲ ಸೇವೆ ಅವರ ಅಂದ್ರ ಇಲ್ಲಿ ಸೇವೆನೇ ನೀವು ಮಾಡ್ತಿರೋದ್ರ? ಹೌದ್ರಿ, ಅವ್ರಿಗೆ ಸ್ಯಾಲರಿ 40 ವರ್ಷ ಆಯ್ತ್ರಿ? ಇಲ್ಲಿ 40 ವರ್ಷದಿಂದ ನೀವು ಕೆಲಸ ಮಾಡ್ತೀವಿ? 40 ವರ್ಷದಿಂದ ಮಾಡ್ತಾ ಇದೀವಿ. ಹಳೆ ಬೋರ್ಡಿಗೆ ಇತ್ತು ಅಲ್ಲಿ, ಅಲ್ಲಿಂದ ನಾವು ಮಾಡ್ಕೊಂತ ಬಂದಿವಿ. ಇವರೆಲ್ಲ 20-22 ವರ್ಷ ಆಯ್ತು. ಇವ್ರು 4 ಜನ ಮಾಡ್ತೀವಿ ಇಲ್ಲಿ. ಇದ್ರ ಜೊತೆಗೆ ಅಜ್ಜಾರ್ ಸೇವೆನೂ ಮಾಡತ್ತೀರಿ? ಸೇವೆನೂ ಮಾಡ್ತೀವಿ. ಕೊಡ್ತಾರ ನಮ್ಗೂ ಮನೆಗೆ ಊಟಕ್ಕೆ. ಯಾವತ್ತೂ ಚಿಂತೆ ಕೊರತೆ ಇಲ್ಲ ನಮ್ಗೆ. ಬಹಳ ಚೆನ್ನಾಗಿ ನಡ್ಸ್ಕೊಂಡು ಹೊಂಟಾರ. ನೀವ್ ನೋಡ್ದಂಗ ಆಲ್ಮೋಸ್ಟ್ ಎಷ್ಟು ತರದ ಒಂದ್ ಯಾವತ್ತಾರು ಸಿಹಿ ಊಟ ಎಷ್ಟು ತರದಾಗ ಮಾಡಿದೈತ್ರಿ? ದಿನ ಒಂದೊಂದರ ಐಟಮ್ ಬೇರೆ ಬೇರೆನೇ ಮಾಡ್ತೀವಿ. ಹುಗ್ಗಿ ಮಾಡ್ತೀವಿ, ಆಮೇಲೆ ಹೆಸರುಬೇಳೆ ಪಾಯಸ, ಆಮೇಲೆ ಜಿಲೇಬಿ ಹಿಂಗ್ ತಂದಿರ್ತಾರ, ಆಮೇಲೆ ಮತ್ತ ಶಿರಾ ಮಾಡ್ತೀವಿ, ಶಾವಿಗೆ ಪಾಯಸ. ಒಟ್ಟ ಇಂತಂತಿಲ್ಲ, ದಿನ ಒಂದೊಂದ್ ಐಟಮ್ ಬೇರೆನೆ ಮಾಡ್ತೀವಿ. ಅಂದ್ರ ದಿನ 3,000-2,000 ಜನಕ್ಕೆ ಊಟಕ್ಕೆ ಹಾಕೋದಂದ್ರೆ ಅದು ಅರ್ಜುನ್ ಅಲ್ಲಿ ಗಟ್ಟಿಗೆ ನಡೆಸ್ತಾನ ನಡೆದೈತ್ ನೋಡ್ರಿ. ನಾವು ಬಹಳ ದಿವಸದಿಂದ ಇದನ್ನ ಮಾಡ್ಕೊಂಡಿದ್ದೀವಿ. ಸಾಕ್ ಜೀವ ನಮ್ ಸೇವಾ ಇರ್ತಾನ ಮಾಡೋಣ ಅಂತ. ಇವ್ರ ಜೊತೆ ಇಬ್ರು ಭಟ್ರು ಕೂಡ ಇದ್ದಾರೆ. ಇಬ್ರು ಪರ್ಟಿಕ್ಯುಲರ್ ಮೇಂಟೈನ್ ಮಾಡೋರು ಬರ್ತಾರೆ, ಅಡಿಗೆ ಮಾಡೋ ಒಬ್ರು. ನಾವು ಅವ್ರ ಕೈಯಾಗಿ ಹೇಳಿದ್ದೆಲ್ಲ ಮಾಡ್ತೀವಿ. ಮತ್ ಹಂಗೇನೆ ವಿಶೇಷ ಇದ್ದಾಗ ಮತ್ತೆ ಎಕ್ಸ್ಟ್ರಾ ಲೇಬರ್ ತಗೊಂಡು ಇಲ್ಲಿ ಚಪಾತಿ, ರೊಟ್ಟಿ,
ಚಪಾತಿ ಹಿಂಗ್ ಮಾಡಿದಾಗ ಅದನ್ನ ಕೂಡ ಮಾಡಿಸ್ತೀವಿ. ಹಾ ಕರೆಕ್ಟ್. ಭಕ್ತರು ಏನ್ ಅಪೇಕ್ಷೆ ಪಡ್ತಾರೆ, ಹಾ ಹೋಳ್ಗಿ, ಚಪಾತಿ ಪಲ್ಯ, ರೊಟ್ಟಿ ಪಲ್ಯ ಈ ತರ ಹೇಳಿದಾಗ ಮತ್ತೆ ಇವ್ರಿಗೆ ಜಾಸ್ತಿ ಏನು ಸಹಕಾರ ಮತ್ತೆ ಎಕ್ಸ್ಟ್ರಾ ಲೇಬರ್ ತಗೊಂಡ್ರಿ ಎಕ್ಸ್ಟ್ರಾ ಲೇಬರ್ ಹೊರಗಿನ ಜನ ಕರ್ಕೊಂಡ್ ಮಾಡ್ತಾರೆ. ಕರ್ಕೊಂಡ್ ಹಂಗ ವಿಶೇಷ ಇದ್ದಾಗ. ದಿನ ಅಂತೂ ಪ್ರಸಾದ ತಪ್ಪಂಗಿಲ್ಲ. ಹೌದೌದು. ಹಾ